ನೆನ್ಪು ಮಾಡ್ಕೊಂಡು ಎಲ್ಲೋ ಹೋಗಿ ನನ್ನ ಅದಕ್ಕೆ ಶ್ರೀಮಾತೆಯರ ಏನೋ ಮಾಡಿಬಿಟ್ಟಿದ್ದಾರೆ ಅವನಿಗೆ ಅಂತ ಅವಳು ಮನಸ್ಸಿಗೆ ಬಂತು. ಅಲ್ಲಿ ಪಕ್ಕದಲ್ಲಿ ಕೆರೆ ಇತ್ತಂತೆ, ಅದರ ಹೆಸರು ಬಾಂಡು ಜೈ ಕುಕ್ರ ಅಂದರೆ ಬ್ಯಾನರ್ಜಿ ಕೆರೆ ಅಂತಾರಂತೆ. ಅಲ್ಲೋಗ್ಬಿಟ್ಟು ಎಲ್ಲೋ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟಿದ್ದಾರೆ ಅಂತ ತಾನೇ ಹೇಳ್ಬಿಟ್ಟಾಳೆ ಕೆರೆಗೆ ಒಳಗೆ. ಎಲ್ಲಿ ನೋಡಿದ್ರು ಹಳ್ಳ ಕಾಣಲಿಲ್ಲ. ಮತ್ತೆ ಹಂಗೆ ಅದೇ ಒದ್ದಗಟ್ಟೆಗೆ ಬಂದು ಅದಕ್ಕೇನೆ ಗದರಿಸ್ತಾಳೆ, ಎಲ್ಲಿ ನನ್ನ ಅಳಿಯ ಸತ್ತೋಗ್ಬಿಟ್ಟಿದ್ದಾನೆ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಏನು ಮಾಡುವುದು ಎಂದು ಗೋಳಾಡಲಾರಂಭಿಸಿದಳು. ಅವಳು ಬಂದು ಹೇಳಿದ್ದನ್ನು ನೋಡಿದರೆ ಅದು ಕೇವಲ ಹುಚ್ಚಿಯ ಗಳುಗುಳಿಕೆಯಿಂದ ಅನ್ನಿಸಲು ಸಾಧ್ಯವೇ ಇರಲಿಲ್ಲ. ಅದೂ ಅಲ್ಲದೆ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಇವಳು ಹೇಳಿದ್ದು ನಿಜವೋ ಸುಳ್ಳೋ ಎಂದು ಆಲೋಚನೆ ಮಾಡುವ ವ್ಯವಧಾನ ಯಾರಿಗಿರುತ್ತದೆ? ಶ್ರೀಮಾತೆಯವರು ಗಾಬರಿಯಿಂದ ತಕ್ಷಣವೇ ಎಲ್ಲರನ್ನೂ ಬರಮಾಡಿಕೊಂಡು ನಡೆದ ಅನಾಹುತದ ವಿಷಯವನ್ನು ತಿಳಿಸಿದರು. ಅದನ್ನು ಕೇಳಿ ಒಬ್ಬ ಭಕ್ತ ಆಶ್ಚರ್ಯದಿಂದ, ಅಮ್ಮ, ಮನ್ಮಥ ಕೆರೆಯಲ್ಲಿ ಮುಳುಗಿದ ಅಂತ ಯಾರು ಕೇಳಿದರು? ಅವನು ಅಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಕುಳಿತುಕೊಂಡು ಇಸ್ಪೀಟಾಡು ನಾನು ಈಗ ತಾನೇ ನೋಡಿದೆ ಎಂದ. ಹೇಗಿದೆ ತಮಾಷೆ? ಹಾಗೆ ಶ್ರೀಮಾತೆಯವರೆಂದರು, ಹೌದೇ, ಓಡು ಓಡು, ಬೇಗ ಹೋಗಿ ಕರೆದುಕೊಂಡು ಬಾ ಅವನನ್ನು. ಮನ್ಮಥ ತಕ್ಷಣ ಬಂದ. ಅವನನ್ನು ನೋಡಿ ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಇವಳು ಹೇಳಿ ಕೇಳ್ಬಿಟ್ರೆ ನಿಜವಾಗ್ಲೂ ನಡೆದು ಬಿಟ್ಟೈತೆ ಅಲ್ಲಿ ಘಟನೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಶ್ರೀಮಾತೆಯರನ್ನು ಗಾಬರಿಗೊಂಡ್ಬಿಟ್ಟು, ಹೋಗ್ರಿ ಎಲ್ಲರನ್ನೂ ಕರೆಸ್ಬಿಟ್ಟು ಹೋಗ್ರಿ ಮನ್ಮಥ ನೋಡ್ಕೊಂಬ ಅಂದರೆ ಪಾಪ ಒಬ್ಬ ಹೇಳ್ದ. ಆಗೆಲ್ಲ ಹಳ್ಳಿಗಳಲ್ಲೂ ಎಲ್ಲೆಲ್ಲಿ ಜಾಗ ಇರುತ್ತೋ ದೇವಸ್ಥಾನದಲ್ಲಿ ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಈ ಥರ ಆಡೋದೇ ಕೆಲಸ. ಪಾಪ ಅವನಲ್ಲಿ ಅದಾಡ್ಕೊಂಡು ಕೂತಿದ್ನಂತೆ. ಒಬ್ಬರು ಹೇಳ್ದ, ಇಲ್ಲಮ್ಮ ಅಲ್ಲ ಇದನ್ನು ಕರೆದು ಬರೋದು ಅಂದರೆ ಕರೆದು ಬಂದ. ಅವನು ಎಲ್ಲರಿಗೂ ಸಮಾಧಾನ ಆಯಿತು, ಬದುಕಿದ್ದಾನಲ್ಲ ಅಂತ. ಎಲ್ಲರೂ ಸಮಾಧಾನದ ನೆಟ್ಟಿಸಿರು ಬಿಟ್ಟರು. ಆದರೆ ಸುರಬಾಲೆ ಮಾತ್ರ ಸಂತೋಷ ಪಡುವುದರ ಮೊದಲು ಶ್ರೀಮಾತೆಯವರನ್ನು ಇನ್ನಷ್ಟು ಬೈದಳು. ಯಾರನ್ನಾದರೂ ಬೈಯುವುದಕ್ಕೆ ಹುಚ್ಚರಿಗೆ ಕಾರಣಗೀರಣ ಬೇಕೇ? ಆಕೆಗೆ ಶ್ರೀಮಾತೆಯವರ ಮೇಲೆ ಮೊದಲೇ ಕೋಪ ತೆರಳಿ ಬಿಟ್ಟಿತ್ತು. ಅದನ್ನು ಹೇಗಾದರೂ ತೀರಿಸಿಕೊಳ್ಳಲು ಅವಳೊಂದು ನೆಪ ಹುಡುಕುತ್ತಿದ್ದಳು ಅಷ್ಟೇ.